करने के लिए कैमरा पर्सन विपिन के साथ पवन गौड़, क्रिकेट टीम। उधर कर्नाटक के साबिक वज़ीर आला एच.डी. कुमार ने इस स्कीम की मुखालफत की है। उन्होंने इसका मुआवजा नाजी हुकूमत से किया है। उन्होंने इल्ज़ाम लगाया कि इस स्कीम के ज़रिए संघ फौज पर कंट्रोल करना चाहती है। ವರ್ಷಕ್ಕೆ ಹೊರಗೆ ಕಳಿಸ್ತಿರಲ್ಲ, ಇವ್ರನ್ನ ಇಟ್ಕೊಂಡು ಹೊರಗಡೆ ದೇಶದಲ್ಲಿ ನಾಜಿ ಕಾಲದಲ್ಲಿ ನಡೀತಲ್ಲ, ನಾವಿನ್ನೂ ಹುಟ್ಟಿರಲಿಲ್ಲ ಆಗ, ಆ ನಾಜಿ ಸಾಮ್ರಾಜ್ಯ ನಡೆದಾಗ ಹಿಟ್ಲರ್ದು ಆಗಲೇ ತಾನೇ ಇದು ಉದ್ಭವ ಆಗಿರೋದು ಈ RSS. ಅದನ್ನ ನಮ್ಮ ದೇಶದಲ್ಲಿ ಏನಾದರೂ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಈ ಅಗ್ನಿಪಥ್ ಅಂತಕ್ಕಂಥ ಹೆಸರನ್ನ ಅಗ್ನಿವೀರನ್ನ ತಯಾರು ಮಾಡಕ್ ಹೊರಟಿರೋದು. ಯಾರು 10 ಲಕ್ಷ ಆಯ್ಕೆ ಆಗೋರು? ಆಯ್ಕೆ ಮಾಡೋರು ಯಾರು? ಇವ್ರನ್ನ RSS ಮುಖಂಡರುಗಳು ಆಯ್ಕೆ ಮಾಡ್ತಾರೋ ಇವ್ರನ್ನ ಆರ್ಮಿಗೆ? ಇಲ್ಲ ಆರ್ಮಿಯವರು ಆಯ್ಕೆ ಮಾಡ್ತಾರೋ ಇವ್ರನ್ನ? ಈಗ ಆಯ್ಕೆ ಮಾಡತಕ್ಕಂಥ 10 ಲಕ್ಷ ಜನ ಅವರಲ್ಲ, ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಏನ್ ಅರ್ಜಿ ಹಾಕೋರು? RSS ಟೀಮ್ ಇದೆಯಲ್ಲ, ಕವಾಯತ್ ಮಾಡಿರೋರು, ಕವಾಯತ್ ಮಾಡಿ ಅಲ್ಲಿ ಕೆಲವ್ರನ್ನ ಇಟ್ಕೊಂಡಿದ್ದೀರಲ್ಲ ನೀವು ಕಾರ್ಯಕರ್ತರು ಅಂತ, ಅವ್ರನ್ನ ಏನಾದರೂ ಆರ್ಮಿಗೆ ತುಂಬಿ 2.5 ಲಕ್ಷ ಆರ್ಮಿ ಒಳಗೆ ಅವ್ರನ್ನ ಸೆಟಪ್ ಮಾಡಿ ಆ RSS ನ ಆ ಒಂದು ಇದನ್ನ ಇಟ್ಕೊಂಡಿರ್ತಕ್ಕಂಥ ಇಡನ್ ಅಜೆಂಡಾ, ಇನ್ನ 75% ಅವ್ರನ್ನ ಹೊರಗೆ ಕಳಿಸ್ತಿರಲ್ಲ 4 ವರ್ಷ ಆದ್ಮೇಲೆ 11 ಲಕ್ಷ ಕೊಟ್ಟು. ಅವರು ಹೊರಗಡೆ ಬಂದಾಗ ಇಡೀ ರಾಜ್ಯಕ್ಕೆಲ್ಲ ಅವ್ರನ್ನ ದೇಶಕ್ಕೆಲ್ಲ ಸ್ಪ್ರೆಡ್ ಮಾಡ್ತಿರಲ್ಲ, ಆ 75% ಅವರು ಏನಾದರೂ RSS ನರೇ ಇದ್ದು, ಇಲ್ಲೂ RSS ನರೇ ಇದ್ದು, ಒಂದ್ ಕಡೆ ಆರ್ಮಿನ खबरों का सिलसिला